ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಬಿಗ್ ಫೈವ್ ನ್ಯೂಸ್ ನಲ್ಲಿ ಮೊದಲ ಟಾಪ್ ಸ್ಟೋರಿ ಯಾವುದು ಅದನ್ನ ಗಮನಿಸ್ತಾ ಹೋಗೋಣ. ಇವತ್ತು ಧಾರವಾಡದಲ್ಲಿ ಅಕ್ಷರಶಃ ವಿದ್ಯಾರ್ಥಿಗಳು ಅಥವಾ ಈ ಅಭ್ಯರ್ಥಿಗಳು ಸರ್ಕಾರಿ ನೌಕರಿಯನ್ನ ಹೇಗಾದ್ರೂ ಮಾಡಿ ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇರುವಂತ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಇವತ್ತು ರಸ್ತೆಗಳಲ್ಲಿ ಬಿಟ್ಟಿದ್ರು. ಸರ್ಕಾರಿ ಉದ್ಯೋಗಕ್ಕಾಗಿ ವಿದ್ಯಾರ್ಥಿಗಳ ರೋಷಾಗ್ನಿ. ರಾಜ್ಯದಲ್ಲಿ ಉದ್ಯೋಗಕ್ಕಾಗಿ ಯುವ ಜನತೆ ದಂಗೆ ಎದ್ದು ಬಿಡ್ತಾರ ಅನ್ನೋ ಒಂದು ಪ್ರಶ್ನೆ. ನೋಡಿ, ರಾಜ್ಯ ಸರ್ಕಾರದ ವಿರುದ್ಧ ಈಗ ಸಾವಿರಾರು ಯುವ ಜನ ರೊಚ್ಚಿಗೆದ್ದಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಮತ್ತು ಪೊಲೀಸರ ಮೇಲೆ ಕಲ್ಲು ಬಿಸಾಕಿದ್ದಾರೆ. ಇದನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಈ ರೀತಿಯಾಗೆಲ್ಲ ಮಾಡಿದ್ರೆ ಅದು ಬೇರೆ ರೀತಿಯಾಗಿ ಕಾಣಿಸುತ್ತೆ. ಏನ್ ಬೇಡಿಕೆ ಇದೆಯೋ ಅದನ್ನ ಸರಿಯಾಗಿ ಕೇಳಬೇಕು. ಪಾಪ ಅಲ್ಲಿ ಪೊಲೀಸ್ನವ್ರು ಬಂದಿದ್ದಾರೆ, ನಿಮ್ಗೇನಾದ್ರೂ ಆಗುತ್ತೆ ಅನ್ನೋ ಒಂದು ರಕ್ಷಣೆಗೋಸ್ಕರ ಪೊಲೀಸ್ನವ್ರು ಬರೋದು. ಅಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಉದ್ದೇಶದಿಂದ. ನೋಡಿದ್ರೆ ಪೊಲೀಸ್ನವ್ರ ಮೇಲೇನೆ ನೀವೆಲ್ಲ ಕಲ್ಲು ಬಿಸಾಕ್ತೀರಿ ಅಂತ ಅಂದ್ರೆ ಇದು ಒಳ್ಳೇದಲ್ಲ. ಸೊ ಇದ್ರ ಜೊತೆಗೆ ಬೇಡಿಕೆ ಏನಿದೆ, ಹೌದು ಸರ್ಕಾರಿ ಉದ್ಯೋಗ ಬೇಕು, ಒಳ್ಳೆಯ ಬೇಡಿಕೆನೆ, ಉದ್ದೇಶ ಒಳ್ಳೆಯದೇ. ಬಟ್ ಪ್ರತಿಭಟನೆ ಈ ರೀತಿಯಾಗಾದ್ರೆ ಪ್ರತಿಭಟನೆಯ ದಾರಿ ತಪ್ಪುತ್ತೆ. ಸೊ ಇದೆಲ್ಲದರ ನಡುವೆ ಈಗ ರಾಜ್ಯದಲ್ಲಿ ಉದ್ಯೋಗಕ್ಕಾಗಿ ಯುವ ಜನತೆ ದಂಗೆ ಎದ್ದು ಬಿಡ್ತಾರ ಅನ್ನೋ ಪ್ರಶ್ನೆ. ಇವತ್ತು ಇದು ಸ್ಯಾಂಪಲ್ ಅಂತಾನೆ ಅನ್ಕೊಳ್ಳೋಣ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಸಹನೆ ಕಟ್ಟೆ ಹೊಡೆದ್ಬಿಟ್ಟಿದೆ. ಇವತ್ತು ಬೆಳಗ್ಗೆಯಿಂದಲೂ ನಿರಂತರವಾಗಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಧಾರವಾಡದ ಜುಬ್ಲಿ ಸರ್ಕಲ್ ಇದೆಯಲ್ಲ, ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. ಜುಬ್ಲಿ ಸರ್ಕಲ್ ನಲ್ಲೇ ಯಾಕೆ ಪ್ರತಿಭಟನೆಗಳು ನಡೀತಾವೆ ಅಂತ ಅಂದ್ರೆ ಅದು ಧಾರವಾಡದ ಪ್ರಮುಖವಾದಂತ ಒಂದು ವೃತ್ತ. ಸೊ ಜೊತೆಗೆ ಎಲ್ಲ ಕಡೆ ಮಾರ್ಗಗಳು ಅಲ್ಲಿಂದ ಅಂದ್ರೆ ಹುಬ್ಬಳ್ಳಿ ಆಗಿರ್ಬೋದು ಅಥವಾ ಬೆಳಗಾವಿ ಆಗಿರ್ಬೋದು ಮತ್ತೆ ಧಾರವಾಡದ ಸಿಟಿ ಆಗಿರ್ಬೋದು, ಯೂನಿವರ್ಸಿಟಿ ಕಡೆ ಆಗಿರ್ಬೋದು, ಎಲ್ಲ ಕಡೆ ದಾರಿ ಅಲ್ಲಿಂದನೇ ಹೋಗುತ್ತೆ. ಸೊ ಹಂಗಾಗಿ ಆ ಒಂದು ಸರ್ಕಲ್ನ ತಡೆದು ಬಿಟ್ರೆ ಸರ್ಕಾರಕ್ಕೂ ಕೂಡ ಬಿಸಿ ಮುಟ್ಟುತ್ತೆ, ಜಿಲ್ಲಾಡಳಿತಕ್ಕೂ ಕೂಡ ಬಿಸಿ ಮುಟ್ಟುತ್ತೆ ಅನ್ನೋ ನಿಟ್ಟಿನಲ್ಲಿನೇ ಅಲ್ಲಿ ಪ್ರತಿಭಟನೆಗಳು ಆಗ್ತವೆ. ಸೊ ಇದು ಧಾರವಾಡದ ಜುಬ್ಲಿ ಸರ್ಕಲ್ನಲ್ಲಿ ಇವತ್ತು ಕಂಡು ಬಂದಿರುವಂತ ದೃಶ್ಯ. ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಜಮಾವಣೆಗೊಂಡಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ರು ಇವತ್ತು ಯುವ ಜನ. ಸ್ಥಳಕ್ಕೆ ತಹಶೀಲ್ದಾರ್ ಮತ್ತು ಪೊಲೀಸ್ನವರು ಬಂದಿದ್ರು, ಅವ್ರ ಮೇಲೆ ಕಲ್ಲು ಬಿಸಾಕ್ಬಿಟ್ಟಿದ್ದಾರೆ. 2,84,000 ಹುದ್ದೆಗಳ ನೇಮಕಾತಿ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕ್ಷಣಕ್ಕೂ ತೀವ್ರಗೊಳ್ತಾ ಇದೆ ಯುವ ಜನರ ಪ್ರತಿಭಟನೆಯ ಕಾಬು. ರಾಜ್ಯ ಸರ್ಕಾರದ ವಿರುದ್ಧ ಯುವ ಜನರು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬ್ಯಾರಿಕೇಡ್ ತಳ್ಳಿ ಸಚಿವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ಅಧಿಕಾರ ಇದೆ ಅಂತ ದೌರ್ಜನ್ಯ ಮಾಡ್ತೀರಾ? ನಾವು ಏನ್ ಕೇಳ್ತಾ ಇದ್ದೀವಿ ನಿಮಗೆ? ನಮಗೆ ಜಾಬ್ ಬೇಕು. ಹಂಗಾದ್ರೆ ನಮ್ಮ ಹೋರಾಟ ಮಾಡಿದ್ದೆಲ್ಲ ವ್ಯರ್ಥದ. ಇದನ್ನ ಕೂಡ ಹಿಂಗೆ ಮಾಡಿದ್ರೆ ನಾವು ಇದೆಲ್ಲ ಮಾಡಿದ್ದೆಲ್ಲ ವ್ಯರ್ಥ ಆಗ್ಬಿಡುತ್ತಲ್ರಿ. ಅದೇ ಮಾತು ಹೇಳಿದ್ರು, ಅದೇ ಮಾತು ಹೇಳಿದ್ದಾರೆ. ಅವ್ರ ಮೇಲೆ ನಮ್ ನಂಬಿಕೆ ಇಲ್ಲ. ಯಾಕಪ್ಪ ಅಂದ್ರೆ ಜವಾಬ್ದಾರಿಯಿಂದ ಹುದ್ದೆಯಲ್ಲಿರುವ ಟಿಸಿ 25,000 ಮಾಡುವಂತ ಹೋರಾಟದ ಮನೆ ಪುತ್ರನ ಕೃಷ್ಣನಿಗೆ ಹಾಕಿರಂದ್ರೆ ಅವ್ರ ಎಂತ ಟಿಸಿರಿ? ಅವ್ರ ಜವಾಬ್ದಾರಿ ಇಲ್ವಾ? ಅವ್ರ ಜವಾಬ್ದಾರಿ ಇಲ್ವಾ? ನಮ್ಮ ಕಷ್ಟ ನಮ್ಮ ಸಂತ ಯಾರು ಕೇಳಬೇಕು? ನಿರುದ್ಯೋಗಿಗಳು ಸಾಯ್ತಾ ಇದ್ದಾರೆ. ನಿರುದ್ಯೋಗಿಗಳು ಲೈನಿಗೆ ನೇಣಕೊಂಡು ಸಾಯ್ತಾ ಇದ್ದಾರೆ. ಅವ್ರ ಅಪ್ಪ ಅಪ್ಪನ ಗೋಲ್ ಕೇಳೋರು ಯಾರು? ಏನೂ ಇಲ್ಲ, ಎಲ್ಲ ಉಳಿದಿರೋ ಬಾಕಿ ಹುದ್ದೆಗಳನ್ನೆಲ್ಲ ಇದು ಮಾಡಬೇಕು. ಆದಷ್ಟು ಬೇಗ ಸಿ ಎಮ್ ಸಾಹೇಬರು ಹೇಳಿ ಕೇಸಿ ಇಲ್ಲಿ ಎಲ್ಲರಿಗೂ ಇದು ಸೂಚನೆಗಳನ್ನು ಕೊಡಬೇಕು. ಅವ್ರವ್ರ ಜಗಳ ಆಗಲಿ ಏನೇ ಆಗಲಿ ನಮಗೆ ವಿದ್ಯಾರ್ಥಿಗಳ ಕಷ್ಟ ಅವರನ್ನು ಅರ್ಥಕೊಳ್ಬೇಕು. ಎಲ್ಲೋ ಇರೋ ಒಂದು ಪುಟ್ಟ ಹಳ್ಳಿಯಿಂದ ಬಂದಿರ್ತೀವಿ ನಾವು. ಎಷ್ಟೋ ಜನ ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ ದುಡ್ಡು ಹಾಕೊಂಡಿರ್ತೀವಿ. ತಿಂಗಳ ಬಂದ್ಗಳೇ ಹೆಂಗೆ ರೊಕ್ಕ ಜಮಾಯಿಸ್ಬೇಕಂತಲೇ ಗೊತ್ತಾಗಲ್ಲ. ಅಂಥದ್ರಲ್ಲಿ ಇವರೆಲ್ಲ 2-3 ವರ್ಷದಿಂದ ಯಾವುದೇ ರಿಕಮೆಂಡ್ ಮಾಡಲಿಲ್ಲ ಅಂದರೆ ಬಡವ್ರ ವಿದ್ಯಾರ್ಥಿ ಮೇಲೆ ಭಾಳ ಇದು ಆಗುತ್ತೆ. ಆದಷ್ಟು ಬೇಗ ಒಂದಿಷ್ಟು PC ಆಗಲಿ SD ಆಗಲಿ FD ಆಗಲಿ ಕರೆದ್ರೆ ಎಲ್ಲ ಬಡ ವಿದ್ಯಾರ್ಥಿಗಳು ಎಲ್ಲರಿಗೂ ನೌಕರಿ ಸಿಕ್ಕು ಅವರು ಒಂದು ಸಮಾಜದಲ್ಲಿ ಮುಂದೆ ಬರ್ತಾರಂತ ಹೇಳ್ಬೋದು. ನಾವು ನಮ್ಮ ಹಕ್ಕಿಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಇಷ್ಟೆಲ್ಲ ವಿದ್ಯಾರ್ಥಿಗಳು ಸೇರಿಬಿಟ್ಟು ಒಂದು ಸರ್ಕಾರನ ತಂದು ನಿಂದ್ರಿಸಿದ್ದೀವಿ ಮಾಡಿದ್ದೀವಿ ಅಂದರೆ ಸುಮ್ಮನೆ ಅಲ್ಲ. ಅದು ಯಾಕಪ್ಪ ಅಂದರೆ ನಮ್ಮ ತಂದೆ ತಾಯಿಗಳ ಆಸೆಗಳನ್ನು ತೀರಿಸಬೇಕು, ಅವ್ರ ಆಸೆಗಳನ್ನು ಪೂರೈಸಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಸರ್ಕಾರನ ತಂದಿದ್ದೀವಿ. ಸೊ ಆ ನಂಬಿಕೆನ ಅವರು ಉಳಿಸ್ಕೋತಾ ಇಲ್ಲ. ಸೊ ಈ ಪ್ರತಿಭಟನೆ ಮುಖಾಂತರ ನಾವು ತೋರಿಸೋದು ಏನಪ್ಪ ಅಂದರೆ ಯೂತ್ ಪವರ್ ಅಂದರೆ ಏನು, ನಾವೆಲ್ಲ ಮನಸ್ಸು ಮಾಡಿದ್ರೆ ಮುಂದೆ ಏನೆಲ್ಲ ಮಾಡಬಹುದು, ಸರ್ಕಾರಕ್ಕೆ ಯಾವ ರೀತಿ ಧಕ್ಕೆ ತಂದು ಕೊಡ್ಬೋದು, ಇದನ್ನೆಲ್ಲನೂ ನಾವು ಈ ಪ್ರತಿಭಟನೆ ಮುಖಾಂತರ ತಿಳಿಸ್ತೀವಿ ಅಂತ ಹೇಳ್ತೀನಿ. ಏನು ಹೇಳ್ತೀವಿ? ಶೀಘ್ರದಲ್ಲಿ ಆಗ್ಬೇಕಂದ್ರೆ ಇವಾಗೇನು ಸ್ವಲ್ಪ ಲೇಟ್ ಆಗಿದೆಯಾ? 4 ವರ್ಷದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇಲ್ಲಿ ಕಾಯ್ತಾ ಇದ್ದಾನೆ. 4 ವರ್ಷದಿಂದ ಒಂದೊಂದು ತಿಂಗಳಿಗೆ ಒಬ್ಬೊಬ್ರು 7-7 ಸಾವಿರ ಖರ್ಚು ಮಾಡಿದ್ರೆ ಮನೆ ಸಮಸ್ಯೆ ಏನು, ಪರಿಸ್ಥಿತಿ ಏನು, ಅದು ಯಾವ ಸರ್ಕಾರಕ್ಕೂ ಗೊತ್ತಾಗಲ್ಲ. ಸೊ ನಾನು ಹೇಳೋದು ಶೀಘ್ರದಲ್ಲಿ ಆಗಲಿ ಅಲ್ಲ, ಈ ಪ್ರತಿಭಟನೆ ಮುಗಿಯೋದ್ರೊಳಗನೆ CM ಏನಾದರೂ ಒಂದು ಅನೌನ್ಸ್ಮೆಂಟ್ ಕೊಡಬೇಕು. ನಾನು ನಾಳೆನೇ ಮಾಡ್ತೀನಿ ಅಂತ ಇವತ್ತೇ ಮಾಡ್ತೀನಿ ಅಂತ ನಮಗೊಂದು ಸ್ಟೇಟ್ಮೆಂಟ್ ಕೊಡಬೇಕು. ಅಲ್ಲಿವರೆಗೂ ಈ ಪ್ರತಿಭಟನೆ ಜಾರಿಯಲ್ಲಿರುತ್ತೆ. 3 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗಿನಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನೇಮಕಾತಿ ಮಾಡಿಲ್ಲ. ಧಾರವಾಡ, ಬಿಜಾಪುರ, ಬೆಂಗಳೂರಲ್ಲಿ ಹಲವಾರು ವಿದ್ಯಾರ್ಥಿಗಳು ಸಾವಿರಾರು ಲಕ್ಷ ಗಟ್ಟಲೆ ಮನೆ ಬಿಟ್ಟು ಕುಳಿತುಕೊಂಡು 5-6 ವರ್ಷದಿಂದ ನೇಮಕಾತಿಗೋಸ್ಕರ ಓದ್ತಾ ಇದ್ದಾರೆ. ಅವರಿಗೋಸ್ಕರ ಶೀಘ್ರವಾಗಿ ಖಾಲಿ ಇರುವ ಎಲ್ಲ ಹುದ್ದೆಗಳಪ್ಪ ಅಂತಂದ್ರೆ ನೇಮಕಾತಿ ಆಗಲೇಬೇಕು. ಇಲ್ಲಪ್ಪ ಅಂತಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಅಧಿವೇಶನದಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ನೇಮಕಾತಿ ಆಗಬೇಕು ಅಂತೇಳಿ ನಮ್ಮ ಬೇಡಿಕೆ ಇದೆ. ಕಾಂಗ್ರೆಸ್ ಸರ್ಕಾರ ಮುಗಿಯುವವರೆಗೂ 2,80,000 ಏನು ಹುದ್ದೆಗಳದಾವ ಭರ್ತಿ ಮಾಡಬೇಕು. ಸುಮಾರು 18 ವರ್ಷಗಳಿಂದ ದೈಹಿಕ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಪ್ರೌಢಶಾಲೆ, ಪ್ರಾಥಮಿಕ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿ ಆಗಬೇಕು. ಪ್ರತಿ ಪೊಲೀಸು, PSI, SD, FD ಖಾಲಿರುವ ಎಲ್ಲ ಇಲಾಖೆಯ ಹುದ್ದೆಗಳು ಕೂಡ ನೇಮಕಾತಿ ಆಗ್ಬೇಕಂತ ನಮ್ಮ ಒತ್ತಾಯ. ಇವತ್ತು ನಾನು ಧಾರವಾಡಕ್ಕೆ ಬಂದಿರೋ ಕಾರಣ, ರಾಜ್ಯ ಸರ್ಕಾರ ಕಳೆದ 3 ವರ್ಷದಲ್ಲಿ ಯಾವುದೇ ನೇಮಕಾತಿಯನ್ನ ಮಾಡದೆ ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ವಿದ್ಯಾರ್ಥಿಗಳು ಕೋಚಿಂಗ್ ಅಲ್ಲಿ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಕೋಚಿಂಗ್ ತಗೊಂಡಿದ್ದಾರೆ, ಕಾಯ್ತಾ ಇದ್ದಾರೆ. ಎಲ್ಲ ಬಡವರ ಮಕ್ಕಳು. ಕಳೆದ 3 ವರ್ಷದಿಂದ ಇವರ ಯೋಗ್ಯತೆಗೆ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೆ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿಲ್ಲ. ಇಷ್ಟೊತ್ತಿಗೆ ಖಾಲಿ ಇರುವಂತದ್ದು 2.5 ಲಕ್ಷ, 2,84,000 ಖಾಲಿ ಇರೋದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು 65,000ಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಕೊಟ್ಟು 6 ತಿಂಗಳಾಯ್ತು. ಮಾಡಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲ. ಇಷ್ಟು ಅಪಾಯಿಂಟ್ಮೆಂಟ್ ಮಾಡ್ಬಿಟ್ರೆ ಸಂಬಳ ಕೊಡಕ್ಕೆ ಅವ್ರ ಹತ್ರ ದುಡ್ಡಿದ್ ಕಾರಣ ಇಲ್ಲ ಅಂದ್ರೆ ಮೀನಾವೇಶ ಯಾಕೆ ವಿದ್ಯಾರ್ಥಿಗಳ ಜೀವನ. ಈಗ ಅವ್ರು ಹೇಳ್ತಾರೆ ಉದ್ಯೋಗ ಖಾತರಿ, ಕೇಂದ್ರ ಸರ್ಕಾರ ಏನ್ ಉದ್ಯೋಗ ಖಾತರಿ ತಂದಿದೆ 60-40%,
ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ 40% ಇವ್ರು ಕೊಡ್ಬೇಕು ಅಂತ. ಇಲ್ಲಿ ಇವ್ರದೇ ಸರ್ಕಾರ, ಇವರೇ ನೇಮಕಾತಿ ಮಾಡ್ಬೇಕು. ಇದು ಕೇಂದ್ರ ಸರ್ಕಾರದ ಅನುಮತಿ ಏನ್ ಬೇಕಿಲ್ಲ. ಇಲ್ಲಿ ಉದ್ಯೋಗ ಕೊಡಲ್ಲ, ಅಲ್ಲಿ ಮಾತ್ರ ಡೆಲ್ಲಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೆ ರಾಷ್ಟ್ರವ್ಯಾಪಿ ವಿರೋಧ ಮಾಡ್ತಾರೆ. ಇದನ್ನ ಹೇಳ್ತಾ ಇರೋದು ಎಡೆಬಿಡಂಗಿ ಕಾಂಗ್ರೆಸ್ ಅವರು. ಇವತ್ತು ಇಷ್ಟೊಂದ್ ಜನ ರೊಚ್ಚಿಗೆದ್ದಿದ್ದಾರೆ, ಪರ್ಮಿಷನ್ ಕೊಡ್ತಾ ಇಲ್ಲ. ಕಳೆದ 6 ತಿಂಗಳಿಂದ ಇವರು ಪ್ರತಿಭಟನೆ ಮಾಡಕ್ಕೂ ಅವಕಾಶ ಕೊಟ್ಟಿಲ್ಲ. ಇದು ತಾಳ್ಮೆ ಕಟ್ಟಿ ಹೊಡೆದೋಗಿದೆ. ಹೌದು, ವಿದ್ಯಾರ್ಥಿಗಳಲ್ಲ, ಅವ್ರ ಜೀವನ ಭವಿಷ್ಯ ಅಲ್ಲ ಇದು. ಇವತ್ತು ಸರ್ಕಾರ ಹೇಳ್ಬೇಕು. ಏನಾದರೂ ಪ್ರತಿಭಟನೆಗಳು ಇಲ್ಲಿ ರಾಜಕೀಯಕ್ಕೆ ಏನೂ ಕಡಿಮೆ ಇಲ್ಲ. ಇವರು ಸರ್ಕಾರ ಇದ್ದಾಗಲೂ, ವಿಪಕ್ಷಗಳಾಗಿ ಕಾಂಗ್ರೆಸ್ ಇದ್ದಾಗಲೂ ಅವರು ಮಾತಾಡ್ತಾರೆ. ಈಗ ವಿಪಕ್ಷದಲ್ಲಿ ಇವರು ಇದ್ದಾರೆ, ಇವರು ಮಾತಾಡ್ತಾರೆ. ಬಟ್ ಉದ್ಯೋಗ ಕಲ್ಪಿಸಿ ಕೊಡೋರು ಯಾರು ಸ್ವಾಮಿ? ನಿಮ್ಮ ಸರ್ಕಾರ ಇದ್ದಾಗಲೂ ಇದೇ ರೀತಿಯಾದಂಥ ಪ್ರತಿಭಟನೆಗಳಾಗ್ತವೆ. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಯಾವಾಗ ಕರೀತಾರೆ, ಯಾವಾಗ ನಾವು ಸರ್ಕಾರಿ ನೌಕರಿಯನ್ನು ಮಾಡೋದು, ಇದೇ ಕನಸಿನಲ್ಲಿರ್ತಾರೆ. ಧಾರವಾಡ, ಈಗ ನೋಡಿ, ಧಾರವಾಡ ಅಂದಾಗ ವಿದ್ಯಾಕಾಶಿ ಅಂತ ಕರೀತಾರೆ. ಧಾರವಾಡದಲ್ಲಿ ಕೇವಲ ಧಾರವಾಡದ ಜನ ಮಾತ್ರ ವಿದ್ಯಾಭ್ಯಾಸ ಮಾಡಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ ಹುಡುಗರು ಹುಡುಗಿರು ಎಲ್ಲರೂ ಕೂಡ ಬರ್ತಾರೆ. ಸೊ ಆ ನಿಟ್ಟಿನಲ್ಲಿ ಪಾಪ ಏನೋ ಒಂದು ಆಸೆ ಇಟ್ಕೊಂಡ್ಬಂದಿರ್ತಾರೆ, ಈ ವರ್ಷ ನಾವು ಒಂದು ಸರ್ಕಾರಿ ನೌಕರಿ ಗಿಟ್ಟಿಸ್ಕೊಳ್ಳೋಣ ಅಂತ ಹೇಳಿ. ಬಟ್ ವರ್ಷಾನುಗಟ್ಲೆ ಆಗಿ ವಯಸ್ಸು ಕೂಡ ಮೀರಿ ಹೋಗಿರುತ್ತೆ, ಆದರೂ ಕೂಡ ಇವರಿಗೆ ಕೆಲಸ ಸಿಗಲ್ಲ. ಕಾರಣ ಕರೆಯಲ್ಲ ಸರ್ಕಾರ. ಸೊ ಹಾಗಾಗಿ ಇಷ್ಟೆಲ್ಲ ಸಮಸ್ಯೆ. ಎಸ್, ನೋಡಿ ಅಲ್ಲಿ ಎಷ್ಟು ಜನ ಸೇರಿದ್ದಾರೆ ಅನ್ನೋದನ್ನ ಡ್ರೋನ್ ವಿಜುವಲ್ ಮೂಲಕ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಎಷ್ಟು ಜನ ಯುವಕ ಯುವತಿಯರು ಬಂದು ಕೂತಿದ್ದಾರೆ ನೋಡಿ, ಹೆಂಗೆ ನಿಂತ್ಕೊಂಡಿದ್ದಾರೆ. ಪಾಪ ಪ್ರತಿಭಟನೆ ಅದು ಅವ್ರದ್ದು. ಎಷ್ಟು ಬಿಸಿಲಿರುತ್ತೆ ಗೊತ್ತಾ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಟೈಮ್ನಲ್ಲಿ. ರೋಡ್ನಲ್ಲಿ ಕಾಲಿಡಕ್ಕೂ ಆಗಲ್ಲ ಅಂಥದ್ರಲ್ಲಿ ಅಲ್ಲಿ ನಿಂತ್ಕೊಂಡು ಇವತ್ತು ಕೂತ್ಕೊಂಡಿದ್ದಾರೆ. ಹೆಣ್ಮಕ್ಳೆಲ್ಲ ಇದ್ದಾರಲ್ಲಿ, ಯುವತಿಯರೆಲ್ಲ ಜಾಯ್ನ್ ಆಗಿದ್ದಾರೆ ಆ ಪ್ರತಿಭಟನೆಯಲ್ಲಿ. ಎಷ್ಟು ಕಷ್ಟ ಆಗಿರಬೇಕು ಪಾಪ ಎಲ್ರಿಗೂ. ಅವರಷ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿಸಿಲನ್ನು ಲೆಕ್ಕಿಸದೆ ಅಂತ ಅಂದರೆ ಅವರಿಗೆ ಅಷ್ಟು ನೋವಿದೆ ಒಳಗಡೆ. ಮನೆಯಲ್ಲಿ ಒತ್ತಡ ಇರುತ್ತೆ. ಏನು ಶ್ರೀಮಂತರ ಮಕ್ಕಳಲ್ಲ ಅವರೆಲ್ಲ, ಪಾಪ ಮಿಡಲ್ ಕ್ಲಾಸ್ ಹುಡುಗರು, ಭಾಳ ತೀರಾ ಬಡತನದಿಂದ ಬಂದಂಥ ಹುಡುಗರು. ಏನಾದರೂ ಒಂದು ಮಾಡೋಣ ಲೈಫ್ನಲ್ಲಿ. ಎಷ್ಟೊಂದು ಬುದ್ಧಿವಂತರು ಇರ್ತಾರೆ ಪಾಪ, ಅವ್ರಿಗೆ ಕೆಲಸ ಸಿಗ್ತಾ ಇರಲ್ಲ. ಯಾಕೆ ಅಂತ ಹೇಳಿದರೆ ಕಾಲ್ಫಾರ್ಮ್ ಇರಲ್ಲ, ಕಾಲ್ಫಾರ್ಮ್ ಮಾಡಲ್ಲ ಸರ್ಕಾರ. ಅದು ಯಾಕೋ ಏನೋ ಗೊತ್ತಿಲ್ಲ. ಒಂದೊಂದು ಇಲಾಖೆಯಲ್ಲಿ ಎಷ್ಟೆಷ್ಟು ಅಂದರೆ ವೇಕೆನ್ಸೀಸ್ ಇದ್ದಾವೆ ಅನ್ನೋದನ್ನು ನಾವು ಹೇಳ್ತಾ ಹೋದರೆ ಶಾಕ್ ಆಗಿಬಿಡುತ್ತೆ ಪ್ರತಿಯೊಬ್ಬರಿಗೂ. ಇಷ್ಟೆಲ್ಲ ವೇಕೆನ್ಸೀಸ್ ಇದ್ರೂ ಕೂಡ ಯಾಕೆ ಕರೆಯಲ್ಲ ಸರ್ಕಾರ, ಯಾಕೆ ಕಾಲ್ಫಾರ್ಮ್ ಮಾಡಲ್ಲ ಸರ್ಕಾರ ಅಂತ ಹೇಳಿ ನೋಡಿ. ಈಗ ಪಶುಸಂಗೋಪನಾ ಇಲಾಖೆಯಲ್ಲೇ 1102 ಹುದ್ದೆಗಳು ಖಾಲಿ ಇದ್ದಾವೆ ಒಂದೇ ಇಲಾಖೆಯಲ್ಲಿ. ಕಂದಾಯ ಇಲಾಖೆಯಲ್ಲಿ 10,867 ಹುದ್ದೆಗಳು ಖಾಲಿ ಇದ್ದಾವೆ. 10,000 ಹುದ್ದೆಗಳು. ಈಗ ಅಲ್ಲಿ ಅಷ್ಟು ಜನ ಸೇರ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ಧಾರವಾಡದಲ್ಲಿ. ಉದ್ಯೋಗ ಅಂದ್ರೆ ಜಸ್ಟ್ ಕಾಲ್ಫಾರ್ಮ್ ಮಾಡಿ ಅವ್ರು ಪಾಸ್ ಆಗ್ತಾರೋ ಬಿಡ್ತಾರೋ, ಪಾಪ ಯಾರಿಗೋ ಒಂದು ಕೆಲಸ ಸಿಕ್ಕರೆ ಸಾಕು ಅಲ್ವಾ. ಅದನ್ನ ಬಿಟ್ಟು ಅವರು ಓದ್ತಾನೆ ಇರ್ತಾರೆ ಹಗಲು ರಾತ್ರಿ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು. ಖರ್ಚು ಆಗ್ತಾನೇ ಇರುತ್ತೆ. ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಓದ್ತಾ ಇರ್ತಾರೆ ಪಾಪ ಹುಡುಗರು. ಎಷ್ಟು ವರ್ಷ ಅಂತ ಹಿಂಗೆ ಓದ್ಕೊಂಡು ಹೋಗೋದು? ಕೆಲಸ ಅಂತ ಯಾವಾಗ ಸಿಗುತ್ತೆ? ತಂದೆ ತಾಯಿಗಳು ಪ್ರತಿನಿತ್ಯ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಏನಾಯ್ತು ಮಗ, ಯಾವಾಗ ಕೆಲ್ಸಕ್ಕೆ ಹೋಗ್ತೀಯ ನೀನು? ಹಿಂಗೆ ಓದ್ಕೊಂಡು ಹೋದ್ರೆ ಹೆಂಗೆ? ಜೀವನ ನಡೆಯಲ್ಲ ನಮ್ದು. ಪ್ರತಿನಿತ್ಯ ಈ ಒತ್ತಡದ ನಡುವೆ ಒಂದ್ ಕಡೆ ಪಾಪ ಕುಟುಂಬಸ್ಥರು ಏನ್ ಮಾಡ್ಬೇಕು? ಪಾಪ ತಂದೆ ತಾಯಿಗಳಿಗೆ ವಯಸ್ಸಾಗಿರುತ್ತೆ, ಹದಿಹರೆಯದ ಮಕ್ಕಳೆಲ್ಲ ಬಂದು ಧಾರವಾಡದಲ್ಲಿ ವಿದ್ಯಾಭ್ಯಾಸಕ್ಕೆ ಕೂತಿರ್ತಾರೆ. ಓದಿದ್ರೆ ಏನೋ ಒಂದು ಜಾಬ್ ಸಿಗುತ್ತೆ ಅಂತ ಹೇಳಿ ಇಲ್ಲಿ ನೋಡಿದ್ರೆ ಕಾಲ್ಫಾರ್ಮೇ ಮಾಡಲ್ಲ. ಎಷ್ಟು ವರ್ಷ ಅಂತ ಓದಕ್ಕಾಗುತ್ತೆ? ವಯಸ್ಸು ಕೂಡ ಹೋಗ್ಬಿಡುತ್ತೆ, ವಯಸ್ಸು ಕೂಡ ಮೀರಿ ಬಿಡುತ್ತೆ. ಸರ್ಕಾರಿ ಉದ್ಯೋಗಕ್ಕಾಗಿ ವಿದ್ಯಾರ್ಥಿಗಳು ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಜೋರಾಗ್ತಾ ಇದೆ ಯುವ ಜನರ ಪ್ರತಿಭಟನೆ. ಪ್ರತಿಭಟನಾಕಾರರನ್ನ ಜಿಲ್ಲಾಧಿಕಾರಿ ಮನವೊಲಿಸ್ತಾ ಇದ್ದಾರೆ. ಜುಬಿಲಿ ಸರ್ಕಲ್ ನಲ್ಲಿ ನಡೀತಾ ಇರುವಂತಹ ಬೃಹತ್ ಪ್ರತಿಭಟನೆಯನ್ನ ಕೈ ಬಿಡುವಂತೆ
ಜಿಲ್ಲಾಧಿಕಾರಿಗಳು ಮನವೊಲಿಸ್ತಾ ಇದ್ದಾರೆ. ಅಲ್ಲ, ಪ್ರತಿ ಬಾರಿ ಹೌದು ಜಿಲ್ಲಾಧಿಕಾರಿ ಪ್ರತಿಭಟನೆ ಆದಂತಹ ಸಂದರ್ಭದಲ್ಲಿ ಇದೇನು ಮೊದಲನೇ ಬಾರಿನ ಪ್ರತಿಭಟನೆ ಆಗ್ತಾ ಇರೋದು? ಇಲ್ಲ, ಕಳೆದ ಬಾರಿಯೂ ಕೂಡ ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆ ಆಯಿತು. ಆ ಸಂದರ್ಭದಲ್ಲೂ ಏನೋ ದೊಡ್ಡದಾಗಿ ಭರವಸೆ ಕೊಟ್ಟರು. ಏನ್ ಭರವಸೆ ಆಯ್ತು? ಏನ್ ಈಡೇರಿಸ್ಬಿಟ್ರು ಹಾಗಾದ್ರೆ? ಪಾಪ ಏನೂ ಇಲ್ಲ. ಹಾಗಾಗಿನೇ ಮತ್ತೆ ರಸ್ತೆಗಿಳಿದಿದ್ದಾರೆ ಈಗ ಎಲ್ಲ ವಿದ್ಯಾರ್ಥಿಗಳು. ಇವತ್ತು ಅಷ್ಟು ಆಕ್ರೋಶ, ಅಲ್ಲಿ ಬಂದಂತ ಪೊಲೀಸ್ನವ್ರ ಮೇಲೆ, ತಹಶೀಲ್ದಾರ್ ಮೇಲೆ ಕಲ್ಲು ತೂರಾಡ್ತಾರೆ ಅಂತ ಅಂದ್ರೆ ಅವ್ರ ಸಂಕಟನ ಕೇಳಕ್ ಯಾರು ಬರ್ತಾ ಇಲ್ವೇ? ಈ ಸರ್ಕಾರದ ಕಡೆಯಿಂದ ಈ ರಾಜಕಾರಣಿಗಳು ಯಾರು ಹೋಗ್ತಾ ಇಲ್ವೇ? ಅದು ಅವ್ರಿಗೆ ಸಂಕಟ, ಅವ್ರಿಗೆ ಹೊಟ್ಟೆ ಉರಿಯೋದು. ಯಾರಾದ್ರೂ ಬಂದು ಏನಾಗ್ತಿದೆ, ಆಯ್ತು ಮಾಡೋಣ, ಸ್ವಲ್ಪ ತಾಳ್ಮೆಯಿಂದ ಇರಿ, ಯಾರಾದ್ರೂ ಹೇಳೋದಕ್ಕೆ ಹೋಗ್ತಾರ? ಸರ್ಕಾರದ ಕಡೆಯಿಂದ ಯಾರೂ ಹೋಗಲ್ಲ. ನಿಂತ್ಕೊಂಡು ಮಾತಾಡಿ ಅನ್ನಬೇಕಾದ್ರೆ ಮಾತಾಡ್ತಾರೆ. ಅಲ್ಲಿ ವಿದ್ಯಾರ್ಥಿಗಳು ಆ ಲೆವೆಲ್ಗೆ ಬಾಯಿ ಪಡ್ಕೊಳ್ತಾ ಇದ್ದಾರೆ ಅಂತ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಅವರ ಪ್ರತಿಯೊಬ್ಬರ ವೈಯಕ್ತಿಕ ಕಷ್ಟಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಷ್ಟು ದಿನ ಅಂತ ಕಾಯೋದು ಅನ್ನೋದು ಅವ್ರ ಪ್ರಶ್ನೆ. ಸರ್ಕಾರದ ಕಡೆಯಿಂದ ಯಾರು ಹೋಗಿದ್ದಾರೆ ಹಾಗಾದ್ರೆ? ಇವತ್ತು ಡಿ ಸಿ ಮೇಡಮ್ಗೆ ಕಾಲ್ ಮಾಡ್ತಾರೆ, ಅವರೇ ಹೋಗ್ತಾರೆ. ಅಲ್ಲಿ ಹೋಗಿ ಪ್ರತಿಭಟನೆ ಕೈ ಬಿಡಿ, ಸರ್ಕಾರದ ಜೊತೆಗೆ ಮಾತಾಡ್ತೀನಿ ಅಂತ ಡಿ ಸಿ ಹೇಳ್ತಾರೆ. ಬಟ್ ಅದನ್ನ ವಿದ್ಯಾರ್ಥಿಗಳು ಕೇಳಬೇಕಲ್ಲ. ಈಗ ಅವರ ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ, ಸಹನೆಯ ಮಿತಿ ಮೀರಿ ಹೋಗಿದೆ. ಈಗ ಅಷ್ಟು ಸಂಖ್ಯೆಯಲ್ಲಿ ಧಾರವಾಡದ ಜುಬ್ಲಿ ಸರ್ಕಲ್ ನಲ್ಲಿ ವಿದ್ಯಾರ್ಥಿಗಳು ಕೂತ್ಕೊಂಡಿದ್ದಾರೆ ಅಂತ ಅಂದಾಗ, ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.